ನಮಸ್ಕಾರ. ನೋಡಿ, ನಾವು ಯಾರನ್ನಾರು ಪ್ರೀತಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸೂಕ್ಷ್ಮವಾಗಿ ನಾವು ಅವರಾಗ್ಬಿಡ್ತೀವಿ. ಅವ್ರು ತಿಂತಕ್ಕಂಥ ಅಭ್ಯಾಸ, ಮಾತಾಡ್ತಕ್ಕಂಥ ಶೈಲಿ ಎಲ್ಲವೂ ಕೂಡ ನಾವು ಫಾಲೋ ಮಾಡ್ತಾ ಹೋಗ್ತೀವಿ ಗೊತ್ತಿಲ್ಲದ ಹಾಗೆ. ನೀವು ನೋಡಿದಿರಲ್ಲ, ಮದುವೆ ಆಗಿ ಒಂದು 20-25 ವರ್ಷ ಆಗಿರುತ್ತೆ, ಗಂಡ ಹೆಂಡತಿ ನೋಡಲಿಕ್ಕೆ ಒಂದೇ ಥರ ಕಾಣ್ತಾ ಇರ್ತಾರೆ. ಆದರೆ ಕೆಲವು ಸತಿ ನಮ್ಮ ಪಾರ್ಟ್ನರಲ್ಲಿ ಒಂಚೂರು ವ್ಯತ್ಯಾಸ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಅವರೆಲ್ಲೋ ನಮ್ಗೆ ಕೊಡಬೇಕಾಗಿರೋ ಪ್ರೀತಿ ಕಮ್ಮಿ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ನನ್ನನ್ನು ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆ ಅವ್ರು ಬಾಯಿ ಬಿಟ್ಟು ಹೇಳಬೇಕು ಅಂತಲೇ ಇಲ್ಲ, ತಕ್ಷಣವೇ ಗೊತ್ತಾಗ್ಬಿಡುತ್ತೆ. ಆದರೂ ಕೂಡ ಅದನ್ನು ಅಕ್ಸೆಪ್ಟೇ ಮಾಡ್ಕೊಳ್ಳೋಕ್ಕಾಗದೆ ಅವ್ರ ಹಿಂದೆ ಮುಂದೆ ಹೋಗಿ 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 ನನಗೆ ಮೊದಲಿನ ಥರ ಯಾಕೆ ಫೋನ್ ಮಾಡ್ತಾ ಇಲ್ಲ, ಯಾಕೆ ಅಟೆನ್ಷನ್ ಕೊಡ್ತಾ ಇಲ್ಲ, ನನಗೆ ಯಾಕೆ ಟೈಮ್ ಕೊಡ್ತಾ ಇಲ್ಲ ಅಂತ ನಾವು ಎಷ್ಟು ಬೇಲಾಡ್ತಾ ಇರ್ತೀವಿ. ಆದರೆ ನಿಮಗೊಂದು ವಿಷಯ ಗೊತ್ತಾ, ಪ್ರೀತಿಯನ್ನು ಯಾವತ್ತೂ ಭಿಕ್ಷೆ ಬೇಡಿ ತಗೊಂಡವ್ರು ಇವತ್ತು ತನಕ ಎಲ್ಲೂ ನೋಡೇ ಇಲ್ಲ. ಕೆಲವು ಸತಿ ನಾವು ಯಾವುದನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರ್ತೀವೋ ಅದರಿಂದನೇ ಜಾಸ್ತಿ ನೋವಾಗ್ತಾ ಇರುತ್ತೆ. ಯಾರಾದರೂ ನಿಮ್ಮನ್ನು ಹಾಗೆ ಇಗ್ನೋರ್ ಮಾಡ್ತಾ ಇದ್ದರೆ, ಅವಾಯ್ಡ್ ಮಾಡ್ತಾ ಇದ್ದರೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದರೆ, ಅವರು ನಿಮ್ಮ ಹತ್ರ ಹುಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಕ್ನಾಲೇಜ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇವತ್ತು ನಾನು ನಿಮ್ಗೇನಾದರೂ ಮಾತಾಡಿ ಹರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ 100% ಗೊತ್ತು ನಾನು ನಿಮ್ಗೆ ಹರ್ಟ್ ಮಾಡ್ತಾ ಇದ್ದೀನಿ, ನಾನೇನೋ ಹೇಳಿ ಅಂತ. ಆದರೆ ನೀವು ಅವ್ರಿಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿರ್ತೀರ, ನಿಮ್ಮ ಆಸೆ ಅಕ್ರಾಸ್ತೆಗಳನ್ನೆಲ್ಲ ತ್ಯಜಿಸಿ ಆ ಒಂದು ವ್ಯಕ್ತಿಯ ಫೋನ್ ಕರೆಗಾಗಿ ಅಷ್ಟೊಂದು ಕಾತೊರಿತಾ ಇರ್ತೀರ. ಆದರೆ ಆ ವ್ಯಕ್ತಿಗೆ ನಿಮ್ಮ ಇರುವಿಕೆ ಕೂಡ ಈಗ ನೆನಪು ಮಾಡಿದ್ರೆ ಮಾತ್ರ ಇರುತ್ತೆ. ಏನೋ ಕಾರಣ ಹಿಂದೆ ಬ್ಯುಸಿ ಅಂತ ಇಷ್ಟು ದಿನ ಎಲ್ಲ ಬ್ಯುಸಿ, ಈಗ ಏನೋ ಗೊತ್ತಿಲ್ಲ ನಿಮ್ಮನ್ನು ಅವಾಯ್ಡ್ ಮಾಡೋದು, ನಿಮ್ಮ ಬಗ್ಗೆ ತುಂಬಾ ನಿಮ್ಮನ್ನು ಸಣ್ಣ ವ್ಯಕ್ತಿಯಾಗಿ ಮಾಡೋದು, ಅವಮಾನ ಮಾಡೋದು, ಅಥವಾ ನೀವು ಮಾತಾಡ್ತಾ ಇದ್ದರೆ ಕೇಳಿಸ್ದಿರೋ ಹಾಗಿರೋದು, ಇದೆಲ್ಲವೂ ಕೂಡ ಒಂದು ದೊಡ್ಡ ರೆಡ್ ಫ್ಲ್ಯಾಗ್ ಅಂತಲೇ ಹೇಳ್ಬೋದು. ನೀವು ಇಂಥ ಪರಿಸ್ಥಿತಿಯಲ್ಲಿದ್ದರೆ ನಾನು ಹೇಳೋದು ತುಂಬಾ ನಿಮಗೆ ಸುಲಭ ಅನಿಸುತ್ತೆ, ಆದರೆ ಖಂಡಿತವಾಗ್ಲೂ ಆ ವ್ಯಕ್ತಿಗೆ ನಿಮ್ಮ ಬೆಲೆನ ತಿಳಿಸ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ನೋಡಿ, ಎಷ್ಟರ ಮಟ್ಟಿಗೆ ನಮ್ಮ ಇನ್ಸ್ಟಿಂಕ್ಟ್ ವರ್ಕ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಎಷ್ಟೋ ಸತಿ ನಾನು ನೋಡಿದ್ದೀನಿ, ಎಷ್ಟೊಂದು ಕಪಲ್ಸ್ ಬಂದಾಗ ಯಾರಾದರೂ ಸಂಗಾತಿಗಳು ಮೋಸ ಮಾಡ್ತಾ ಇದ್ದರೆ ಮೊಬೈಲ್ ಪ್ರೂಫು ಅಥವಾ ಇನ್ನೊಂದು ಮತ್ತೊಂದರಲ್ಲಿ ಸಿಕ್ಕಾಕೊಳ್ತಾರೆ ಅಂತಿಲ್ಲ, ಅವರ ಇನ್ಸ್ಟಿಂಕ್ಟೇ ಹೇಳ್ತಾ ಇರುತ್ತೆ ಮೂರನೇ ವ್ಯಕ್ತಿಯ ಪ್ರವೇಶ ಇದೆ ಅಂತ. ಹಾಗೆ ಈ ವ್ಯಕ್ತಿ ನಿಮ್ಮನ್ನೇನಾದರೂ ಇಗ್ನೋರ್ ಮಾಡ್ತಾ ಇದ್ದರೆ, ಅವಾಯ್ಡ್ ಮಾಡ್ತಾ ಇದ್ದರೆ ದಯವಿಟ್ಟು ಹೋಗಿ ನಿಮ್ಮ ಬೆಲೆನ ತೋರಿಸ್ಲಿಕ್ಕೆ ಹೋಗಬೇಡಿ. ಅವ್ರು ಅಷ್ಟರ ಮಟ್ಟಿಗೂ ನಿಮ್ಮನ್ನು ಇಗ್ನೋರ್ ಮಾಡಬೇಕು, ಬಿಟ್ಟು ಹೋಗಲೇಬೇಕು ಅಂತ ಹೇಳಿದ್ರೆ ಖುಷಿಯಾಗಿ ಕಳಿಸ್ಕೊಟ್ಬಿಡಿ. ಯಾಕಂತ ಹೇಳಿದ್ರೆ ಆ ಖುಷಿ ಮೆಮರೀಸೇ ನಿಮ್ಮ ಜೊತೆ ಇರಲಿ. ಹೇಳೋದು ತುಂಬಾ ಸುಲಭ, ನಾನು ಬಲವಂತವಾಗಿ ಯಾವುದನ್ನು ಹಿಡ್ಕೊಂಡ್ರೂ ಅದು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾರೇ ಆಗಿರಲಿ ನಮ್ಮ ಜೀವನದಲ್ಲಿ ಕೆಲವು ಸಮಯಕ್ಕೆ ಮಾತ್ರ ಬಂದಿರ್ತಾರೆ, ಅವರು ಒಂದು ಪಾಠವನ್ನು ಕಲಿಸ್ಲಿಕ್ಕೆ ಬಂದಿರ್ತಾರೆ. ಆ ಪಾಠ ನಾವು ಕಲಿತೀವೋ ಬಿಡ್ತೀವೋ, ಟೈಮ್ ಬಂದ ಕೂಡಲೇ ಹೋಗಲೇಬೇಕಾಗತ್ತೆ. ಕೆಲವು ಸತಿ ಅವ್ರು ಬೇರೆಯವ್ರನ್ನ ಚೂಸ್ ಮಾಡಿದಾಗ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಆಗ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜೊತೆ ನಾವು ಕೂತ್ಕೊಂಡು ಐ ಆಮ್ ಸೀನ್, ಐ ಆಮ್ ಹರ್ಡ್, ಐ ಆಮ್ ವ್ಯಾಲ್ಯೂಬಲ್ ಅಂತ ನಿಮ್ಮ ಜೊತೆ ನೀವು ನಿಮ್ಮನ್ನು ಎತ್ತಿ ಹಿಡಿದು ನಿಲ್ಲಿಸ್ಕೊಳ್ಳೋದು. ಯಾಕಂತ ಹೇಳಿದ್ರೆ ನೋಡಿ, ದೇಹಕ್ಕೆ ಎಷ್ಟು ನೋವಾದರೂ ತಡೀಬೋದು, ಮನಸ್ಸಿಗೆ ಏನಾದರೂ ನೋವಾದರೆ ಅದನ್ನು ತಡೀಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆ ವ್ಯಕ್ತಿಯ ಜೊತೆ ಫ್ಯೂಚರನ್ನು ಕಂಡುಕೊಂಡಿರ್ತೀವಿ, ಇವತ್ತು ಆ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಎಲ್ಲ ಕನಸು ಎಲ್ಲ ನುಚ್ಚುನೂರಾದ ಹಾಗೆ. ಹಾಗಾಗಿ ಇವತ್ತಿಂದ ನಿಮಗೆ ನೀವೊಂದು ಪ್ರತಿಜ್ಞೆ ತಗೊಳ್ಳಿ, ನನ್ನನ್ನು ಯಾರು ಚೂಸ್ ಮಾಡ್ತಾರೋ ಅವರನ್ನು ನಾನು ಚೂಸ್ ಮಾಡ್ತೀನಿ. ಯಾವತ್ತೂ ನನ್ನ ಬೆಲೆಯನ್ನು ಒಬ್ಬರಿಗೆ ತಿಳಿಸ್ಲಿಕ್ಕಾಗಲ್ಲ. ನೋಡಿ, ಇವತ್ತು ನಾನು ಲ್ಯಾಂಬರ್ಗಿನಿ ಕಾರ್ ಶೋರೂಮ್ಗೆ ಹೋಗಿ ನನಗೆ ತಗೊಳ್ಳೋ ಯೋಗ್ಯತೆ ಇದ್ದರೆ ಅದನ್ನು ತೊಗೊಂಡು ಬರ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇದೇನಿದು ಗ್ರೌಂಡ್ ಕ್ಲಿಯರೆನ್ಸೇ ಇಲ್ಲ, ಈ ಬೆಂಗಳೂರು ರೋಡಿಗೆ ಇದು ಯಾವ ಥರ ಗಾಡಿ ಮಾಡಿದ್ದಾನೆ, ಮುಠಾಳ ಅವನು ಯಾರೋ 2 ಸೀಟ್ ಮಾಡಿದ್ದಾನೆ, ಹೀಗೆ ಅದ್ರ ಬೆಲೆ ಗೊತ್ತಿಲ್ಲದೆ ನಾನು ಏನೇನೋ ಮಾತಾಡ್ಬಿಟ್ಟು ಬರ್ತೀನಿ. ಹಾಗೆ ಈ ವ್ಯಕ್ತಿ ನಿಮ್ಮಂಥ ವಜ್ರವನ್ನು ಇಟ್ಕೊಳ್ಳೋ ಯೋಗ್ಯತೆ ಇಲ್ದಿರೋರು ಯಾವುದೋ ರೋಡಲ್ಲಿರೋ ಕಲ್ಲನ್ನು ಹುಡ್ಕೊಂಡು ಹೋದರೆ ಬಿಟ್ಬಿಡಿ. ಯಾಕಂತ ಹೇಳಿದ್ರೆ ನೀವು ಇದ್ದು ಆ ವ್ಯಕ್ತಿಗೆ ನಿಮ್ಮ ಬೆಲೆ ಗೊತ್ತಾಗಲ್ಲ. ಎಕ್ಸಾಂಪಲ್, ನೀವೊಂದು ದಿನ ಕುಡಿಯೋ ನೀರು ಬಾಟಲನ್ನೇ ಇಟ್ಕೊಳ್ಳಿ, ದಿನ ಅದರಿಂದ ನೀರು ಕುಡಿತಾ ಇರ್ತೀರ, ಒಂದು ದಿನ ಆ ಬಾಟ್ಲು ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಇಡೀ ಮನೆ ಹುಡುಕ್ತಾ ಹೋಗ್ತೀರಾ. ಹಾಗೆ ನಿಮ್ಮ ಬೆಲೆ ಗೊತ್ತಿಲ್ಲದಿರೋರು, ನಿಮ್ಮ ಯೋಗ್ಯತೆ ಗೊತ್ತಿಲ್ಲದಿರೋರು ಅವರ ಮಟ್ಟಿಗೆ ಅವರ ಲೆವೆಲಿಗೆ ಹುಡ್ಕೊಂಡು ಹೋಗ್ತಾರೆ. ನಿಮಗೊಂದು ವಿಷಯ ಗೊತ್ತಾ, ಹೇಗೆ ಮರ ಬೆಳೀತಾ ಬೆಳೀತಾ ಹಳೆ ಎಲೆಗಳು ಉದುರುತ್ತಾ ಹೋಗತ್ವೋ, ನಾವು ಬೆಳೀತಾ ಬೆಳೀತಾ ನಮ್ಮ ಮೆಂಟಲ್
ಫ್ರೇಮಿಗೆ ಹೋಗದೇ ಇರೋರು, ಅಥವಾ ನಾವು ಯಾರನ್ನ ಮೀಟ್ ಮಾಡ್ತೀವೋ ಸೇಮ್ ಮೆಂಟಾಲಿಟಿಯವರನ್ನು ಮೀಟ್ ಮಾಡ್ತಾ ಹೋಗ್ತೀವಿ. ನಾವು ಬೆಳೀತಾ ಬೆಳೀತಾ ಹೋದ ಹಾಗೆ ಯಾರು ನಮ್ಮ ಜೀವನದಲ್ಲಿ ಇರೋದಕ್ಕಾಗೋದಿಲ್ವೋ ಎಲ್ಲ ಹೋಗ್ತಾ ಇರ್ತಾರೆ. ಆದರೆ ಇದು ರಿಯಾಲಿಟಿ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನಮಗೆ ಕಷ್ಟ ಆಗ್ತಾ ಹೋಗುತ್ತೆ. ಆದರೆ ಇದು ವಾಸ್ತವ, ಇದು ನಿಜ. ಸೊ ಹಾಗಾಗಿ ಯಾರಾದರೂ ನಿಮಗೆ ತುಂಬಾ ಮನಸ್ಸಿಗೆ ಇರ್ಸು ಮುರ್ಸು ಮಾಡಿ ದಿನ ನೋವು ತಿಂತಿದ್ದೀರಾ ಅಂತ ಹೇಳಿದ್ರೆ, ಒಂದು ಸತಿ ಅದಕ್ಕೆ ಫುಲ್ ಸ್ಟಾಪ್ ಹಾಕಿ, ಕನ್ಕ್ಲೂಷನ್ ಹಾಕಿ, ನಿಮ್ಮನ್ನು ನೀವಿವತ್ತು ಚೂಸ್ ಮಾಡ್ಕೋತಾ ಹೋಗಿ. ನಿಮ್ಮ ಪ್ರೀತಿ ಒಬ್ಬರಿಗೆ ಬಹುಮಾನ ಆಗಿರಬೇಕು ಹೊರತು ಅದು ನಿಮಗೆ ಶಿಕ್ಷೆ ಆಗಿರಬಾರ್ದು. ಯಾವಾಗ ನೀವು ಆ ವ್ಯಕ್ತಿಗೆ ನಿಮ್ಮ ಬೆಲೆಯನ್ನು ತಿಳಿಸ್ಲಿಕ್ಕೆ ಹೋಗಬೇಕು ಅಂತ ಹೇಳಿದ್ರೆ, ನೀವು ಒಂದು ಹೆಜ್ಜೆ ಹಿಂದೆ ಇತ್ತು ಆ ವ್ಯಕ್ತಿ ಯಾವಾಗ ನಿಮ್ಮ ಇರುವಿಕೆಯನ್ನು ಮಿಸ್ ಮಾಡ್ಕೋತಾರೋ ಆಗ ಆ ವ್ಯಕ್ತಿ ನಿಮ್ಮ ಹತ್ರ ಬರ್ತಾ ಹೋಗ್ತಾರೆ. ದಯವಿಟ್ಟು ಯಾರಾದರೂ ನಿಮ್ಮನ್ನು ಇಗ್ನೋರ್ ಮಾಡ್ತಾಯಿದ್ರೆ, ಅವಾಯ್ಡ್ ಮಾಡ್ತಾಯಿದ್ರೆ, ಮಿಸ್ಟ್ರೀಟ್ ಮಾಡ್ತಾಯಿದ್ರೆ, ದಯವಿಟ್ಟು ಅವರ ಒಂದು ಫೋನ್ ಕಾಲಿಗಾಗಿ, ಒಂದು ಮೆಸೇಜಿಗಾಗಿ ಭಿಕ್ಷೆ ಬೇಡೋದನ್ನು ನಿಲ್ಲಿಸ್ಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.